ಮಹತ್ವಾಕಾಂಕ್ಷಿ ಯೋಜನೆಗಳಾದ 5 ಯೋಜನೆಗಳ ಬಗ್ಗೆ ನಮ್ಮ ಕೆಜಿಎಫ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಸರ್ವ ಸದಸ್ಯರು ಕೂಡ ಸೇರಿ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ನಾವು ಕೂಡ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಾವು ನಡೆಸಲಾಯಿತು. ಇದರಲ್ಲಿ ಕೆಲವು ಸಮಸ್ಯೆಗಳು ಬಂತು, ಬೇರೆ ಏನೂ ಇಲ್ಲ. ಈ ಯೋಜನೆ ಬಗ್ಗೆ ಕೆಲವು ಬಿಟ್ಟೋಗಿರ್ತಕ್ಕಂಥ ಫಲಾನುಭವಿಗಳನ್ನ ಸೇರ್ಪಡೆ ಮಾಡೋಕ್ಕೆ ಮತ್ತು ನಮ್ಮ ಯುವನಿಧಿಯಿಂದ ಸರಿಯಾದ ಒಂದು ಮಾಹಿತಿ ಜನರಿಗೆ ಸಿಗ್ತಾ ಇಲ್ಲ. ಯುವನಿಧಿಯಲ್ಲಿ ಯುವಕರಿಗೆ ಸ್ವಲ್ಪ ಹೆಚ್ಚಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಕೂಡ ಚರ್ಚೆ ಆಯಿತು. ಅದರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಅಧ್ಯಕ್ಷರನ್ನ ಅಲ್ಲಿ ಒಂದು ಸ್ಥಳಾವಕಾಶ ಗ್ರಾಮಾಂತರದಲ್ಲಿ ಒಂದು ಸಭೆ, ಅವೇರ್ನೆಸ್ ಸಭೆ, ಮತ್ತು ನಮ್ಮ ಟೌನಲ್ಲಿ ನಗರ ಪ್ರದೇಶದಲ್ಲಿ ಒಂದು ಸಭೆ ಮಾಡಬೇಕು ಅಂತೇಳಿ ಕೂಡ ಚರ್ಚೆ ಆಯಿತು. ಅದ್ರ ಬಗ್ಗೆ ನಾವು ಡೇಟ್ ಕೊಡ್ತೀವಿ, ಶಾಸಕರ ಹತ್ರ ಮಾತಾಡಿಬಿಟ್ಟು ಅಂತ ಕೂಡ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಅದರ ಬಗ್ಗೆ ನಾವು ಇನ್ನು ಮುಂದೆ ಅವೇರ್ನೆಸ್ ಕೊಟ್ಟು ಈ ಯೋಜನೆಗಳ ಬಗ್ಗೆ ಏನಾದರೂ ಈ ಸ್ವಲ್ಪ ಹೆಚ್ಚಿಗೆ ಅವೇರ್ನೆಸ್ ಕೊಡಬೇಕು, ಇನ್ನು ಜನರಿಗೆ ಗೊತ್ತಾಗಬೇಕು. ಇನ್ನು ಕೆಲವರಿಗೆ ಆನ್ಲೈನಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದು ಕೆಲವು ಫಲಾನುಭವಿಗಳಿಗೆ ದುಡ್ಡು ಸರಿಯಾಗಿ ಸೇರಿಲ್ಲ, ಎಲ್ಲ ಹೋಗಿದೆ, ಸರಿಯಾಗಿ ಹೋಗ್ತಾ ಇಲ್ಲ, ತಲುಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರಸ್ತಾವನೆಗಳು ನಡೀತು. ಅದು ತಾಂತ್ರಿಕ ದೋಷದಿಂದ ಅಂತೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಅದನ್ನು ಸರಿಪಡಿಸೋಕ್ಕೆ ನಾವು ಮೇಲಧಿಕಾರಿಗಳ ಗಮನಕ್ಕೂ ಕೂಡ ತಂದು ಇದೆಲ್ಲ ಸರಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ಕೂಡ ನಾವು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದಂಥ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರು ಮತ್ತು ಇಲಾಖಾ ಅಧಿಕಾರಿಗಳೊಂದಿಗೆ ಮತ್ತು ಏನು ಫಲಾನುಭವಿಗಳ ಕುಂದುಕೊರತೆಗಳಿರ್ಬೋದು ಅಥವಾ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮತ್ತು ನಮ್ಮ ಯುವ ಸಾಹೇಬರ ಒಂದು ನೇತೃತ್ವದನ್ನೆಲ್ಲ ಇವತ್ತು ಸಭೆ ಸೇರಿ ಎಲ್ಲ ಕೂಡ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಂದರೆ 100 ಯಶಸ್ವಿ ಮಾಡಬೇಕಂದ್ರೆ ಏನು ಮಾಡಬೇಕು, ಇದಕ್ಕೆಲ್ಲ ನಮ್ಮ ಸದಸ್ಯರು ಆಯಾ ಭಾಗದಲ್ಲಿ ಯಾರು ಗ್ಯಾರಂಟಿ ಅನುಷ್ಠಾನ ಸದಸ್ಯರಾಗಿದ್ದಾರೆ ಅವರೆಲ್ಲರೂ ಕೂಡ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಇದರ ಪರವಾಗಿ ನಾವು ಮುಂದಿನ ತಿಂಗಳು ಏನು ಸಭೆ ಸೇರಿತು ಅಷ್ಟರೊಳಗಾಗಿ ಇದನ್ನೆಲ್ಲ ಕೂಡ ಸಾಲ್ವ್ ಮಾಡಿಸ್ಬೋದು. ಹಾಗೆ ತಿಂಗಳು ಕೂಡ ಸಭೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಸರ್ಕಾರ ಏನು ಉದ್ದೇಶಿಸಿದೆ ಅದನ್ನು ನಾವು ಯಶಸ್ವಿ ಮಾಡಲು ಪ್ರಯತ್ನಿಸ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಪತ್ರಿಕಾವಧಿಯನ್ನು ಸಲ್ಲಿಸ್ತಾರೆ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.